ರಾಜ್ಯಪಾಲರು ಸತ್ಯ ಹೇಳಿದ್ದಾರೆ. ಆರ್ ಅಶೋಕ್ ಅವರು ರಾಜ್ಯಪಾಲರ ಭಾಷಣದ ಮೇಲೆ ಅವರು ಅಲ್ಲಿ ರಾಜ್ಯಪಾಲರು ಹೇಳಿರ್ತಕ್ಕಂಥ ಅನೇಕ ವಿಚಾರಗಳು ಬಿಟ್ಟು ಲಾ ಅಂಡ್ ಆರ್ಡರ್ ಕಾನೂನು ಸುವ್ಯವಸ್ಥೆ ಬಗ್ಗೆ ಹೆಚ್ಚು ಮಾತಾಡಿದ್ದಾರೆ. ಈಗಾಗಲೇ ಉತ್ತರ ಕೊಟ್ಟಿದ್ದೀರಲ್ಲ ನೀವು, ಕೊಡ್ತಾರೆ. ಅದಕ್ಕೆ ಸಮಂಜಸವಾದಂತ ಬಿಫಿಟ್ಟಿಂಗ್ ರಿಪ್ಲೈ ಮಿಸ್ಟರ್ ಜಿ ಪರಮೇಶ್ವರ್ ವಿಲ್ ಗಿವ್ ಬಿಫಿಟ್ಟಿಂಗ್ ರಿಪ್ಲೈ. ಅವ್ರು ಏನೇನು ಹೇಳಿದ್ದಾರೆ ಅವೆಲ್ಲಕ್ಕೂ ಉತ್ತರ ಕೊಡಿ. ಕಾನೂನಿನ ಸುವ್ಯವಸ್ಥೆ ಬಗ್ಗೆ ಈಗ ಕಾನೂನು ಸುವ್ಯವಸ್ಥೆ ಚೆನ್ನಾಗಿರೋದಿಲ್ಲೇನೆ ಕರ್ನಾಟಕದಲ್ಲಿ. ಈಗಾಗಲೇ 77,000 ಕೋಟಿ ಇನ್ವೆಸ್ಟ್ಮೆಂಟ್ ಬಂದಿರೋದು. 77,000 ಕೋಟಿ. ಇವತ್ತಿಗೆ 9 ತಿಂಗಳು ನಾವು ಅಧಿಕಾರಕ್ಕೆ ಬಂದು. ಯಾಕಂತಂದ್ರೆ ಇನ್ವೆಸ್ಟ್ಮೆಂಟ್ಗೂ ಕಾನೂನಿನ ಸುವ್ಯವಸ್ಥೆಗೂ ಸಂಬಂಧ ಇದೆ. ಕಾನೂನಿನ ಸುವ್ಯವಸ್ಥೆ ಯಾವ ರಾಜ್ಯದಲ್ಲಿ ಚೆನ್ನಾಗಿರ್ತದೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬರ್ತದೆ. ಅದು ನಾನು ಮಾತಾಡಿದ್ದೀನಿ. ನಾನು ಉತ್ತರ ಪ್ರದೇಶ ಬಗ್ಗೆ ಹೇಳ್ತಾ ಇದ್ರಿ. 10 ಲಕ್ಷ ಕೋಟಿ ಬಂದಿದೆ, MOU ಆಗಿದ್ದಾರೆ. ಮಹಾರಾಷ್ಟ್ರಕ್ಕೆ ನಮ್ಗಿಂತ ಜಾಸ್ತಿ ಬಂದಿದೆ. ತಮಿಳುನಾಡು ನೋಡಿ, ನೀವು ಒಬ್ಬರನ್ನೇ ಬೆನ್ ತಟ್ಕೊಂತೀರ, ಅದೇ ಸಮಸ್ಯೆ ಆಗೋದು. ಸಿದ್ದರಾಮಯ್ಯನವರು ಏನು ನೋಡಲ್ಲ, ತಾವೇ ಬೆನ್ ತಟ್ಕೊಂತೀರ. ಬಂದಿರೋದು ಹೇಳಿ, ಬೇರೆ ರಾಜ್ಯಗಳಿಗೆ ನಾವ್ ಹೇಳಿ. ನಾನು ನಮ್ಮ ರಾಜ್ಯದ ಹೇಳ್ತೀನಿ, ತಮಿಳುನಾಡಿನದು ಹೇಳಕ್ಕಲ್ಲ. ಇದು ಕರ್ನಾಟಕದ ವಿಧಾನಸಭೆ, ಕರ್ನಾಟಕದ ಸರ್ಕಾರದ ಬಗ್ಗೆ ರಾಜ್ಯಪಾಲರು ಭಾಷಣ ಮಾಡಿರೋದು, ತಮಿಳುನಾಡು ಸರ್ಕಾರದ ಬಗ್ಗೆ ಎಲ್ಲ ಮಾತಾಡಿರೋದು, ಉತ್ತರ ಪ್ರದೇಶ ಸರ್ಕಾರದ ಬಗ್ಗೆ ಎಲ್ಲ ಮಾತಾಡಿರೋದು. ನಾನು ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮಿಸ್ಟರ್ ಅಶೋಕ್, ಗೊತ್ತಾಯ್ತಲ್ಲ? ಅದರಿಂದ ಮಾನ್ಯ ಅಧ್ಯಕ್ಷರೇ, ಇವರು ರಾಜ್ಯಪಾಲರ ಕೈನಲ್ಲಿ ಸುಳ್ಳು ಹೇಳಿಸಿದ್ದಾರೆ. ಯಾವುದಪ್ಪ ಸುಳ್ಳು ಹೇಳಿಯಪ್ಪ? ಎಲ್ಲಿ ಸುಳ್ಳು ಹೇಳಿಸಿದ್ದಾರೆ ಹೇಳಿ. ಅಲ್ಲ ಸರಿ ಹೇಳ್ರಿ, ಇಂಥ ಕಡೆ ಸುಳ್ಳು ಹೇಳಿದ್ದಾರೆ, ಈ ಮಾತು ಸುಳ್ಳು. ರಾಜ್ಯಪಾಲರ ಭಾಷಣದಲ್ಲಿ ಈ ಪ್ಯಾರ ಸುಳ್ಳು, ಈ ಪ್ಯಾರ ಸುಳ್ಳ ಸತ್ಯ ಅಲ್ಲ ಅಂತ ಹೇಳಿ. ಎಲ್ಲಿ ಎಲ್ಲಿ ಯಾವಾಗ ಯಾವ ಸಂದರ್ಭದಲ್ಲಿ ಸುಳ್ಳು ಹೇಳಿದ್ದಾರೆ? ಅವೇನು ಹೇಳಿದ್ದೇನೆ, ಸುಳ್ಳು ಹೇಳಿಸಿದ್ದಾರೆ. ಯಾಕ್ರಿ ಸುಳ್ಳು ಹೇಳ್ತೀರಿ ನೀವು? ಯಾಕ್ರಿ ಸುಳ್ಳು ಹೇಳ್ತೀರಿ? ಎಲ್ಲರೂ ಒಂದು ಕಡೆ ಸುಳ್ಳು ಹೇಳ್ಬೇಕಲ್ಲ. ಆಮೇಲೆ ನಮ್ಮ ಇವರು ಬಂದಿಲ್ಲ, ಕುಮಾರಸ್ವಾಮಿ ಅವರು ಬಂದಿಲ್ಲ. ಕುಮಾರಸ್ವಾಮಿ ಅವರು ಹೇಳಿದ್ರು, ನೀವು ಸಂಘರ್ಷಕ್ಕೆ ಇಳಿದು ಬಿಟ್ಟಿದ್ದೀರಿ, ಸಂಘರ್ಷಕ್ಕೆ ಇಳಿಬಾರದು ಕೇಂದ್ರ ಸರ್ಕಾರದ ಜೊತೆ. ನೋಡಿ, ನಾನಿದ್ದಾಗ ಚೀಫ್ ಮಿನಿಸ್ಟರ್ ಆಗಿದ್ದಾಗ 2018ರಲ್ಲಿ 150 ದಿನ ಕೇಳಿದೆ, ತಕ್ಷಣ ಕೊಟ್ಬಿಟ್ರು 15 ದಿನದಲ್ಲಿ. ನಿಮಗೆ ಕೊಡ್ಲಿಲ್ಲ. ಅದರಿಂದ ಅಪ್ರೋಚ್ ಸರಿಯಾಗಿರ್ಬೇಕು. ನಾವು ಪತ್ರ ಬರೆದಿದ್ದೀವಿ, ನಾನು ಬರೆದಿದ್ದೀನಿ, ಗ್ರಾಮೀಣಾಭಿವೃದ್ಧಿ ಸಚಿವರು ಬರೆದಿದ್ದಾರೆ, ಕೃಷ್ಣ ಬೈರೇಗೌಡರು ಮಾತಾಡಿದ್ದಾರೆ, ಸ್ವತಃ ನಾನೇ ಭೇಟಿ ಮಾಡಿದ್ದೀನಿ, ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದೀನಿ, ಹೋಮ್ ಮಿನಿಸ್ಟರ್ ಅವರನ್ನ ಭೇಟಿ ಮಾಡಿದ್ದೀನಿ. ಬರಗಾಲ ಇದೆ ಕರ್ನಾಟಕದಲ್ಲಿ. 240 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಗಾಲದಿಂದ ಇವತ್ತು ಜನ ಕಷ್ಟಪಡ್ತಾ ಇದ್ದಾರೆ, ರೈತರು ಕಷ್ಟಪಡ್ತಾ ಇದ್ದಾರೆ. ಹಳ್ಳಿಗಾಡಿನಲ್ಲಿ ಜೀವನ ಕಷ್ಟ ಆಗಿದೆ. ಇವತ್ತು 100 ದಿನಗಳು ಕೊಡ್ತಿರಲ್ಲ NREGSನಲ್ಲಿ, 100 ದಿವಸದಲ್ಲಿ ಅದನ್ನ 150 ದಿನ ಮಾಡಿಕೊಡಿ ಅಂತ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದರು, ಅಮಿತ್ ಶಾ ಅವರಿಗೆ ಪತ್ರ ಬರೆದು, ಇವರು ಅಗ್ರಿಕಲ್ಚರ್ ಮಿನಿಸ್ಟರ್ಗೆ ಪತ್ರ ಬರೆದಿದ್ದಾರೆ, 5 ಸಾರಿ ಹೋಗಿದ್ದು ಬಂದಿದ್ದಾರೆ. ಆಮೇಲೆ 17 ಲೆಟರ್ಗಳನ್ನು ಬರೆದಿದ್ದೀವಿ. ಒಮ್ಮೆ ಮಾತ್ರ ಅಮಿತ್ ಶಾ ಅವರು ನಿಮ್ಮ ಪತ್ರ ತಲುಪಿದೆ ಅಂತ ಉತ್ತರ ಕೊಟ್ಟರು. ಇನ್ನು 16 ಪತ್ರಗಳಿಗೆ ಉತ್ತರನೇ ಇಲ್ಲ. ನೋ ರೆಸ್ಪಾನ್ಸ್ ಅಟ್ ಆಲ್. ಇದನ್ನ
ಫೆಡರಲ್ ಸಿಸ್ಟಮ್ ಅಂತ ಕರಿಬೇಕಾ, ಒಕ್ಕೂಟದ ವ್ಯವಸ್ಥೆ ಅಂತ ಕರಿಬೇಕಾ? ಹೇಳಿ ನೋಡೋಣ. ನಾವು ಸಂಘರ್ಷ ಯಾರ ಜೊತೆಲೂ ಮಾಡ್ತಾ ಇಲ್ಲ. ಆದರೆ ನಮಗೆ ನ್ಯಾಯ ಕೊಡಿ ಅಂತ ಕೇಳಿದ್ರೆ ಸಂಘರ್ಷ ಅಂತ ಹೇಳಿದ್ರೆ ಏನ್ ಮಾಡೋದು? ನಮಗೆ ನ್ಯಾಯ ಕೊಡಿ, ಅನ್ಯಾಯ ಆಗಿದೆ ಕರ್ನಾಟಕಕ್ಕೆ, ನ್ಯಾಯ ಒದಗಿಸ್ಕೊಡಿ. ಈಗ 150 ದಿನ ಮಾಡಿ, ಇಟ್ಸ್ ಎ ಮ್ಯಾಂಡೇಟರಿ, ಇಟ್ಸ್ ಎ ಮ್ಯಾಂಡೇಟರಿ ಆನ್ ದಿ ಪಾರ್ಟ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಆ ಮ್ಯಾಂಡೇಟರಿ ಇರ್ತಕ್ಕಂಥ ಪದನೇ 150 ದಿನ ಮಾಡಿಕೊಡ್ಬೇಕಲ್ವಾ? ಈಗ ಎಷ್ಟು ದಿನ ಆಯ್ತು ಮಾನ್ಯ ಅಧ್ಯಕ್ಷರೇ? 20/10/2023 ನಾವು ಮೊದಲನೇ ಮೆಮೊರಾಂಡಮ್ ಕೊಟ್ಟವು. 20/10/2023 ಇವತ್ತಿಗೆ ಕರೆಕ್ಟ್ ಆಗಿ 4 ತಿಂಗಳಾಯ್ತು. 4 ತಿಂಗಳು. ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಇವತ್ತಿಗೆ 4 ತಿಂಗಳಾಯ್ತು. ಎರಡನೇ ಮೆಮೊರಾಂಡಮ್ ಕೊಟ್ಟು 16/11/2023 16/11/2023 ಅಲ್ಲ 23 ಇಷ್ಟು ದಿನಗಳಾದರೂ ಕೂಡ ಮಾನ್ಯ ಸಭಾಧ್ಯಕ್ಷರೇ 150 ದಿನ ಮಾಡಬೇಕು ಅಂತಕ್ಕಂಥದ್ದು ಮ್ಯಾಂಡೇಟರಿ ಬರಗಾಲದಲ್ಲಿ ಅಂತ ಇದ್ರು ಕೂಡ 150 ದಿನ ಮಾಡಲಿಲ್ಲ. ಇದನ್ನು ಕೇಳೋದು ಸಂಘರ್ಷ ಅಂದ್ರೆ ಹೆಂಗೆ? ನನ್ನ ಪ್ರಕಾರ ಇವರೆಲ್ಲರೂ ಕೇಳಬೇಕು. ಆದ್ರೆ ಅವ್ರು ಕೇಳಲಿಲ್ಲ ಅಂತೇಳಿ ನಾವು ಸುಮ್ಮನಿರಕ್ಕಾಗತ್ತಾ? ಇಡೀ ಸದನ ಕೇಳಬೇಕು, ಇಡೀ ಸದನ ಕೇಳಬೇಕು. ಆದ್ರೆ ಅವ್ರು ಕೇಳಲಿಲ್ಲ, ರಾಜಕೀಯ ಕಾರಣಕ್ಕೋಸ್ಕರ. ನಾವು ಕೇಳಲೇಬೇಕಲ್ಲ, ಅದರ್ವೈಸ್ ಈ ರಾಜ್ಯದ 7 ಕೋಟಿ ಕನ್ನಡಿಗರಿಗೆ ದ್ರೋಹ ಮಾಡೋದಾಗ್ತದೆ. ಇಟ್ಸ್ ಅವರ್ ಡ್ಯೂಟಿ, ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಕೇಳಬೇಕು. ನ್ಯಾಯ ಕೇಳ್ತಕ್ಕಂಥದ್ದು ತಪ್ಪಾ? ನ್ಯಾಯ ಕೊಡಿ ಅಂತಕ್ಕಂಥದ್ದು ತಪ್ಪಾ? ಈ ತರ ಅನ್ಯಾಯ ಮಾಡಿದಿರಿ, ನ್ಯಾಯ ಕೊಡಿ ಅಂತ ಹೇಳಿದ್ರೆ ತಪ್ಪಾ? ಅದನ್ನೇ ರಾಜ್ಯಪಾಲರು ಹೇಳಿರ್ತಕ್ಕಂಥದ್ದು.